ಮುತ್ತು ಮತ್ತೆ ಲಕ್ಷ್ಮಿ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ಮುತ್ತು ಒಬ್ಬ ಮೇಸ್ತ್ರಿ, ಲಕ್ಷ್ಮಿ ಕೂಲಿಯವಳು. ಅಯ್ಯೋ ನನ್ ಸೊಂಟ. ಎಷ್ಟು ಸತಿ ನಾನು ನಿಂಗೆ ಹೇಳಿದ್ದೇನೆ ಈ ಕೆಲಸವನ್ನ ಬಿಟ್ಬಿಡು ಅಂತ. ನಿಂಗೆ ಬೇರೆ ವಯಸ್ಸಾಗ್ತಾ ಇದೆ. ಇಷ್ಟು ಕಷ್ಟಕರ ಕೆಲಸವನ್ನ ನಿನ್ನಿಂದ ಮಾಡಕ್ಕೆ ಆಗಲ್ಲ. ನೀನ್ ಹೇಳ್ತಿರೋದ್ ನೋಡಿದ್ರೆ ನಾನೇನೋ ಖುಷಿಯಾಗಿ ಮಾಡ್ತಿದ್ದೀನಿ ಅಂತ. ರಶ್ಮಿ ಮದ್ವೆ ಆಗೋಗ್ಬಿಡ್ಲಿ, ಆಮೇಲೆ ನನ್ ಕೆಲ್ಸ ಬಿಟ್ಬಿಡ್ತೀನಿ. ಹಾ ಗೊತ್ತು, ರಶ್ಮಿ ಮದ್ವೆ ತನಕ ನೀ ನನ್ನ ಮಾತನ್ನ ಕೇಳೋದೇ ಇಲ್ಲ. ಮುತ್ತುಗೆ ಲಕ್ಷ್ಮಿ ಕೆಲ್ಸ ಮಾಡೋದು ಇಷ್ಟ ಇರ್ಲಿಲ್ಲ. ಆದ್ರೆ ಲಕ್ಷ್ಮಿ ರಶ್ಮಿ ಮದ್ವೆಗೆ ದುಡ್ಡು ಕೂಡ ಹಾಕ್ಬೇಕಿತ್ತು. ಮುತ್ತು ಮತ್ತೆ ಲಕ್ಷ್ಮಿ ಅವ್ರ ಮಗಳು ರಶ್ಮಿ ದೊಡ್ಡೋಳಾಗಿದ್ಲು. ಮತ್ತೆ ಅವರು ಅವಳ ಮದ್ವೆ ಬಗ್ಗೆ ಯೋಚಿಸ್ತಿದ್ರು. ಅಮ್ಮ ನೋಡಿವತ್ತು ನಾನು ಏನ್ ಮಾಡಿದೀನಿ? ಇದೇನಿದು? ಪಿಜ್ಜಾ ಉತ್ತಪ್ಪ. ಪಿಜ್ಜಾ ಉತ್ತಪ್ಪ ಹಾಗಂದ್ರೇನು? ಅಮ್ಮ ಇಷ್ಟೊಂದು ಯೋಚನೆ ಮಾಡ್ಬೇಡ, ತಿನ್ಬಿಟ್ ನೋಡು. ರಶ್ಮಿ ಅವ್ರ ತಂದೆ ತಾಯಿಗೆ ಪಿಜ್ಜಾ ಉತ್ತಪ್ಪ ಕೊಟ್ಲು. ತುಂಬಾ ಚೆನ್ನಾಗಿದೆ. ನಿಮ್ಗಿಷ್ಟ ಆಯ್ತಲ್ವಾ? ಹೌದು, ನೀನ್ ಏನೇ ಮಾಡಿದ್ರು ಕೂಡ ತುಂಬಾ ರುಚಿಕರವಾಗಿ ಮಾಡ್ತೀಯ. ನೀವಿದನ್ನೆಲ್ಲ ತಿನ್ನಿ. ನಾನು ಒಂದನ್ನ ನನ್ನ ಫ್ರೆಂಡಿಗೆ ತಗೊಂಡು ಹೋಗ್ತೀನಿ. ಮತ್ತೆ ಅಪ್ಪ ನನ್ಗೆ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ, ಫೀಸ್ ಕಟ್ಬೇಕು 1ನೇ ತಾರೀಕು. ಸರಿ. ರಶ್ಮಿ ಪಿಜ್ಜಾ ಉತ್ತಪ್ಪ ತಗೊಂಡ್ ಹೊರಟ್ಲು. ಮತ್ತಿಲ್ಲಿ ಮುತ್ತು ಮತ್ತೆ ಲಕ್ಷ್ಮಿ ಮಾತಾಡಕ್ ಶುರು ಮಾಡಿದ್ರು. ಅವಳನ್ನ ಮುಂದೆ ಯಾಕೆ ಓದಿಸ್ಬೇಕು? ಇಷ್ಟ ಇದೆ, ಓದ್ಲಿ ಬಿಡು. ಆದ್ರೆ ಓದ್ಸೋದಕ್ಕೆ ತುಂಬಾ ಖರ್ಚಾಗ್ತಿದೆ. ಅದಕ್ಕೇನ್ ಮಾಡೋದು? ನೀನು ಬೇಜಾರಾಗ್ಬೇಡ, ಖಂಡಿತವಾಗಿ ಒಂದ್ ದಾರಿ ಇರುತ್ತೆ. ರಶ್ಮಿ ಮನೇಲಿ ಹೋಗಿದ್ಲು ಅವಳು ಅವಳ ಸ್ನೇಹಿತರನ್ನ ಭೇಟಿ ಆಗ್ತೀನಿ ಅಂತ. ಆದ್ರೆ ಅವಳು ಪಿಜ್ಜಾ ಉತ್ತಪ್ಪ ಒಂದು ಸ್ಪೆಷಲ್ ಫ್ರೆಂಡ್ಗೆ ತಂದಿದ್ಲು, ವಿಷ್ಣು. ರಶ್ಮಿ ಮತ್ತೆ ವಿಷ್ಣು ತುಂಬಾ ಪ್ರೀತಿಸ್ತಾ ಇದ್ರು. ತಗೋ ವಿಷ್ಣು. ಇದೇನು? ಪಿಜ್ಜಾ ಉತ್ತಪ್ಪ. ಪಿಜ್ಜಾ ಉತ್ತಪ್ಪಂ? ರುಚಿ ಮಾಡಿ ನೋಡು. ವಿಷ್ಣು ರಶ್ಮಿ ಪಿಜ್ಜಾ ಉತ್ತಪ್ಪ ತಿಂದ. ಅವನಿಗೆ ಅದು ತುಂಬಾ ಇಷ್ಟ ಆಯ್ತು. ವಾವ್, ತುಂಬಾ ರುಚಿಯಾಗಿದೆ. ನೀನಾಗಿ ಸ್ವಂತ ಒಂದು ಹೋಟೆಲ್ ಓಪನ್ ಮಾಡ್ಬೋದಲ್ಲ? ಹೋಟೆಲ್ ಶುರು ಮಾಡೋದಕ್ಕೆ ತುಂಬಾ ದುಡ್ಡಾಗುತ್ತೆ. ನಾನು ಅದನ್ನೆಲ್ಲಿಂದ ತರ್ಲಿ? ಒಂದ್ ಸಣ್ಣ ಅಂಗಡಿಯಾದ್ರೂ ಓಪನ್ ಮಾಡು, ಅದರಿಂದ ನಿಂಗೆ ಒಳ್ಳೆ ಲಾಭ ಸಿಗುತ್ತೆ. ಸರಿ, ಒಂದ್ಸರಿ ಅಮ್ಮ ಅಪ್ಪ ಹತ್ರ ಮಾತಾಡ್ತೀನಿ. ಅಕಸ್ಮಾತ್ ಅವರಿಬ್ರು ಒಪ್ಕೊಂಡ್ರೆ ಮತ್ ನೋಡೋಣ. ಸರಿ. ವಿಷ್ಣುಗೆ ರಶ್ಮಿ ಮಾಡಿದಂತ ಊಟ ತುಂಬಾ ಇಷ್ಟ ಆಯ್ತು. ಅವನ್ ಯಾವಾಗ್ಲೂ ರಶ್ಮಿಗೆ ಹೋಟೆಲ್ ತೆಗಿ ಅಂತ ಹೇಳ್ತಿದ್ದ. ಹೀಗೆ ಸಮಯ ಕಳೀತು. ಮುತ್ತು ಮತ್ತೆ ಲಕ್ಷ್ಮಿ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಒಂದಿನ ಮುತ್ತು ಮೇಲ್ ಹತ್ಬಿಟ್ಟು ಪ್ಲಾಸ್ಟರ್ ಹಾಕ್ತಿದ್ದ. ಒಂದೇ ಸಮನೆ ಕಟ್ಟಿದಂತ ಮರ ಕೆಳಗ್ ಮುರಿದು ಬಿದ್ದು ಅವನು ಕೆಳಗ್ ಬಿದ್ದ. ತಕ್ಷಣ ಆಂಬ್ಯುಲೆನ್ಸ್ ಕರ್ಸಿ ಮುತ್ತನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಮುತ್ತು ಕಾಲ್ ಮೂಳೆ ಮುರಿದಿತ್ತು. ಡಾಕ್ಟರ್ ಅವನ್ಗೆ ಆಪರೇಷನ್ ಶುರು ಮಾಡಿದ್ರು. ಆಪರೇಷನ್ ನ ಪೂರ್ತಿ ಖರ್ಚು ಬಿಲ್ಡರ್ ತಗೊಂಡ್ರು. ಮುತ್ತು, ನೀವು ಎದ್ದು ನಡೆಯೋದಕ್ಕೆ ಸುಮಾರು ದಿನಗಳಾಗುತ್ತೆ. ನಿಮ್ಮ ಕಾಲಿಗೆ ರಾಡ್ ಹಾಕಿದೀವಿ. ಮುಂಚೆ ಹಾಗೆ ನಿಮ್ಮಿಂದ ನಿಂತ್ಕೊಂಡು ಕೆಲಸ ಮಾಡಕ್ಕಾಗಲ್ಲ. ಇದನ್ ಕೇಳಿ ಮುತ್ತು ಮತ್ತೆ ಅವನ್ ಪರಿವಾರ ದುಃಖಿತರಾದ್ರು. ನನ್ನಿಂದ ನಿಂತ್ಕೊಳ್ದೆ ಹೇಗ್ ಕೆಲಸ ಮಾಡಕ್ಕಾಗುತ್ತೆ? ಈಗ ಅದ್ರ ಚಿಂತೆ ಮಾಡ್ಬೇಡಿ ನೀವು. ಮೊದ್ಲು ನೀವು ಸರಿ ಹೋಗಿ. ಇದೆಲ್ಲ ಈಗ್ಲೇ ನಡಿಬೇಕಾ? ನನ್ ಮಗಳು ಮದ್ವೆಗೋಸ್ಕರ ನಾನು ದುಡ್ಡು ಮಾಡ್ಬೇಕು. ಅಪ್ಪ, ನೀವಿದನ್ನೆಲ್ಲ ಯೋಚನೆ ಮಾಡ್ಬೇಡಿ. ನೀವು ಆದಷ್ಟು ಬೇಗ ಸರಿ ಹೋಗ್ಬಿಡಿ. ಹಾ, ನಾನಂತೂ ಕೆಲ್ಸಕ್ ಹೋಗ್ತೀನಿ. ಅದ್ರಲ್ಲೇ ನಮ್ ಪರಿವಾರ ನಡೆಯುತ್ತೆ. ಅಮ್ಮ, ನಾನ್ ಅನ್ಕೊಳ್ತಿದ್ದೆ ನಾನು ಕೆಲ್ಸ ಮಾಡ್ತೀನಿ. ನೀನು ಸಣ್ಣ ಹುಡುಗಿ, ಈಗಿಂದಾನೇ ಏನೇ ಕೆಲಸ ಮಾಡ್ತೀಯಾ? ಅಪ್ಪ, ನಾನು ಊಟದ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀನಿ. ಹೇಗಿದ್ರು ಎಲ್ರಿಗೂ ನನ್ನ ಊಟ ತುಂಬಾ ಇಷ್ಟ ಆಗುತ್ತೆ. ಇದೆಲ್ಲ ಸರಿ. ನೀನ್ ಏನನ್ ಮಾರ್ತೀಯಾ? ದೋಸೆ, ಇಡ್ಲಿ, ವಡೆ ಅಮ್ಮ. ಸರಿ, ಇದ್ರಲ್ಲಿ ನಾನು ನಿನಗ್ ಸಹಾಯ ಮಾಡಬಹುದು. ನಂಗೇನು ಪ್ರಾಬ್ಲಮ್ ಇಲ್ಲ. ನೀನು ಕಾಲೇಜ್ಗೆ ಹೋಗ್ಬೋದು, ಕೆಲ್ಸನೂ ಮಾಡ್ಬೋದು. ರಶ್ಮಿ ಹೋಟೆಲ್ ಶುರು ಮಾಡೋದು ಮುತ್ತುಗೆ ಮತ್ತೆ ಲಕ್ಷ್ಮಿಗೆ ತುಂಬಾನೇ ಇಷ್ಟ ಆಯ್ತು. ಇದ್ರಿಂದ ಅವರಿಬ್ಬರಿಗೂ ದುಡ್ಡಿನ ವ್ಯವಸ್ಥೆ ಕೂಡ ಆಗತ್ತೆ. ಮರುದಿನ ರಶ್ಮಿ ಮನೆ ಮುಂದೆನೆ ಸ್ಟಾಲ್ ಹಾಕಿದ್ಲು. ಮತ್ತವಳ ಸ್ಟಾಲ್ ಅಲ್ಲಿ ಇಡ್ಲಿ, ದೋಸೆ, ವಡೆ ಮಾರ್ತಿದ್ಲು. ಹಲೋ, ಒಂದ್ ಪ್ಲೇಟ್ ವಡೆ ಕೊಡಿ. ಸರಿ. ರಶ್ಮಿ ವಡೆ ತುಂಬಾ ಸ್ವಾದಿಷ್ಟವಾಗಿತ್ತು. ಅದಕ್ಕೆ ಜನಕ್ಕಿಷ್ಟ ಆಗ್ತಿತ್ತು. ಆ ಮನುಷ್ಯ ರಶ್ಮಿಗೆ ದುಡ್ಡು ಕೊಟ್ಟ. ಅದನ್ನ ನೋಡಿ ರಶ್ಮಿಗೆ ತುಂಬಾನೇ ಖುಷಿ ಆಯ್ತು.
ಇದು ಅವಳ ಮೊದಲ ಸಂಪಾದನೆ ಆಗಿತ್ತು. ಇವ್ರು ಬಂದ್ಮೇಲೆ ಇನ್ನೂ ಅನೇಕ ಜನ ಇಡ್ಲಿ ವಡೆ ತಿನ್ನಕ್ ಬಂದ್ರು. ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ವಿಷ್ಣು ಬಂದ. ಅರೆ, ನಾ ಹೇಳಿದ ಹಾಗೆ ಅಂಗಡಿ ಓಪನ್ ಮಾಡ್ದ್ಯಾ? ಹಾ, ನೋಡೋಣ ಏನಾಗುತ್ತೋ. ಎಲ್ಲವೂ ಸರಿಯಾಗಿ ನಡೆಯುತ್ತೆ. ನಂಗ್ ಬೇರೆ ಹಶು ಇದೆ. ನಂಗೋಸ್ಕರ ಒಂದು ಮಸಾಲೆ ದೋಸೆಯನ್ನ ಮಾಡ್ಕೊಡ್ತೀಯಾ? ಈಗ್ಲೇ ಮಾಡ್ತೀನಿ. ದೋಸೆ ಸುವಾಸನೆ ಎಲ್ಲಾ ಕಡೆ ಹರಡ್ತು. ಆಮೇಲೆ ಬಹಳಷ್ಟು ಜನ ತಿನ್ನೋದಕ್ಕೆ ಬಂದ್ರು. ರಶ್ಮಿ ಖುಷಿ ಪಟ್ಲು. ಅವಳ ಬಿಸ್ನೆಸ್ ಚೆನ್ನಾಗಾಗ್ತಿತ್ತು. ಅವತ್ತಿಂದ ಅವಳು ದಿನ ಸ್ಟಾಲ್ ಹಾಕ್ತಿದ್ಲು. ಮತ್ತೆ ಅವಳಿಗೆ ಒಳ್ಳೆ ಲಾಭ ಕೂಡ ಬರ್ತಾ ಇತ್ತು. ಕೆಲವು ದಿನ ಕಳೆದ್ಮೇಲೆ ಅವಳ ಪಕ್ಕದ ಮನೆಯವರು ಅಲ್ಲಿ ಪಕೋಡಾ ಮಾರಕ್ ಶುರು ಮಾಡಿದ್ರು. ಅವಳು ಪಕೋಡಾ ಚೆನ್ನಾಗ್ ಮಾಡ್ತಿದ್ಲು. ಅವಳ ಪಕೋಡಾ ಸುವಾಸನೆ ಎಲ್ಲ ಗ್ರಾಹಕರನ್ನು ಸೆಳೀತಿತ್ತು. ವಡೆ ತಿನ್ನಕ್ ಬರ್ತಿದ್ದವರೆಲ್ಲ ಪಕೋಡಾ ತಿನ್ನೋದಕ್ಕೆ ಅಂತ ಹೋಗ್ತಾ ಇದ್ರು. ಈಗ ರಶ್ಮಿಗೆ ಯೋಚನೆ ಶುರುವಾಯ್ತು. ಅವಳಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಅವಳು ಇದೆಲ್ಲನ ವಿಷ್ಣುಗೆ ಹೇಳಿದ್ಲು. ನೀನು ಯಾರು ಮಾಡ್ತಿರೋ ಒಂದು ಫುಡ್ ಅನ್ನ ನೀನ್ ಮಾರ್ಬೇಕು. ಅದು ತುಂಬಾ ಯುನಿಕ್ ಆಗಿರ್ಬೇಕು. ನೀನ ಆ ಪಿಜ್ಜಾ ಉತ್ತಾಪಂ ರೀತಿ ಅದನ್ನ ಸೇಲ್ ಮಾಡೋ. ಆದ್ರೆ ಅದು ತುಂಬಾ ಕಾಸ್ಟ್ಲಿ ಆಗತ್ತೆ. ನಾವ್ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ ಕಡಿಮೆನೂ ಇರ್ಬೇಕು, ಲಾಭನೂ ಬರ್ಬೇಕು. ಆದ್ರೆ ಏನು? ಆಗ ರಶ್ಮಿ ಪಕೋಡಾ ಮಾಡುವಂತ ಬಾಂಡ್ಲಿನ ನೋಡಿದ್ಲು. ಮತ್ತೆ ಅವಳಿಗೊಂದು ಐಡಿಯಾ ಬಂತು. ಬಾಂಡ್ಲಿ ದೋಸೆ ತವಾದಲ್ಲೇ ಮಾಡ್ತಾರೆ. ಕಡಾಯಲ್ಲಿ ಹೇಗೆ ದೋಸೆನ ಮಾಡ್ತಾರೆ? ಮಾಡಬಹುದು ವಿಷ್ಣು. ಇರು, ನಾನು 1 ನಿಮಿಷ ಬಂದೆ. ರಶ್ಮಿ ಮನೆಯೊಳಗ್ ಹೋಗಿ ಒಂದು ಬಾಂಡ್ಲಿ ತಗೊಂಡ್ ಬಂದ್ಲು. ರಶ್ಮಿ ಹೆಂಚ್ ತೆಗೆದು ಬಾಂಡ್ಲಿನ ಒಲೆ ಮೇಲಿಟ್ಲು. ಮತ್ತದ್ರಲ್ಲಿ ದೋಸೆ ಹಿಟ್ಟು ಹಾಕಿದ್ಲು. ಆಮೇಲೆ ಬಾಂಡ್ಲಿನ ಚೆನ್ನಾಗಿ ಶೇಕ್ ಮಾಡಿ ದೋಸೆ ಬೇಯೋದಕ್ಕೆ ವೇಟ್ ಮಾಡಿದ್ಲು. ದೋಸೆ ಬೆಂದಿದ್ ಕೂಡ್ಲೆ ಅದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕಿದ್ಲು. ಮತ್ತದ್ರ ಮೇಲೆ ಚಟ್ನಿ ಮತ್ತೆ ಸಾಂಬಾರ್ ಹಾಕಿದ್ಲು. ಇಲ್ ನೋಡು ಬಾಂಡ್ಲಿ ದೋಸೆ. ಅರೇ, ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಮತ್ತೆ ರುಚಿನೂ ಚೆನ್ನಾಗಿರುತ್ತೆ ನೋಡು. ವಿಷ್ಣು ಬಾಂಡ್ಲಿ ದೋಸೆ ತಿಂತಾ ಇದ್ದ. ಆಗ ಅಲ್ಲಿ ಯಾರೋ ಇಬ್ರು ಬಂದ್ರು. ನಂಗೂ ಕೂಡ ಅದೇ ರೀತಿ ಒಂದು ದೋಸೆ ಕೊಡಿ. ನಂಗೂ ಕೂಡ. ರಶ್ಮಿ ಒಂದಾದ್ಮೇಲೆ ಒಂದು 2 ದೋಸೆ ಮಾಡಿದ್ಲು. ಮತ್ತೆ ಇಬ್ಬರಿಗೂ ಕೊಟ್ಲು. ತುಂಬಾ ಚೆನ್ನಾಗಿದೆ. ಈ ದೋಸೆ ಹೆಸರೇನು? ಬಾಂಡ್ಲಿ ದೋಸೆ. ಮತ್ತೆ ಆ ದಿನದಿಂದ ರಶ್ಮಿ ಬಾಂಡ್ಲಿ ದೋಸೆ ಫೇಮಸ್ ಆಯ್ತು. ಜನರೆಲ್ಲ ಹೆಂಚಿನ ದೋಸೆ ನೋಡಿದ್ರು. ಇದು ಬೇರೆ ಇತ್ತು ಮತ್ತೆ ರುಚಿಕರವಾಗಿತ್ತು. ರಶ್ಮಿ ಸ್ಟಾಲ್ ಹತ್ರ ಗ್ರಾಹಕರು ತುಂಬಾನೇ ಇದ್ರು. ನೋಡ್ತಾ ನೋಡ್ತಾ ಅವಳೊಂದು ದೊಡ್ಡ ಹೋಟೆಲ್ ಶುರು ಮಾಡಿದ್ಲು. ಈಗ ಅವ್ರ ಅಪ್ಪ ಅಮ್ಮ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ರಶ್ಮಿ ಅವಳ ಬಾಂಡ್ಲಿ ದೋಸೆಯಿಂದ ಬಹಳಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ಲು. ರಶ್ಮಿ ವಿಷ್ಣುನ ಅವ್ರ ತಂದೆ ತಾಯಿಗೆ ಪರಿಚಯ ಮಾಡ್ತಾಳೆ. ಮತ್ತೆ ಅವರಿಬ್ರು ಮದ್ವೆ ಫಿಕ್ಸ್ ಆಗತ್ತೆ. ನಮ್ ಮಗಳಿಗೆ ಮದುವೆ ಮಾಡ್ಸೋದಕ್ಕೆ ದುಡ್ಡು ಬೇಕಾಯ್ತು. ಈಗ ನೋಡು ಅವಳು ಹೇಗ್ ಸಂಪಾದನೆ ಮಾಡ್ತಾಳೆ ಅಂತ. ಆ ಸಂಪಾದನೆಯಿಂದ ನಾವು ಕೆಲಸ ಮಾಡ್ಬೇಕಾಗಿಲ್ಲ. ಹಾ, ನಾನ್ ಅನ್ಕೊಂಡೇ ಇರ್ಲಿಲ್ಲ ನಮ್ ರಶ್ಮಿ ಇಷ್ಟೊಂದ್ ದುಡ್ಡು ಸಂಪಾದನೆ ಮಾಡ್ತಾಳೆ. ಮತ್ತೆ ನಾವು ಅವಳ ಮದ್ವೆ ಬಗ್ಗೆ ಯೋಚನೆ ಮಾಡೋದೇ ಬೇಡ ಅಂತ. ಕೆಲವು ತಿಂಗಳಾದ್ಮೇಲೆ ರಶ್ಮಿ ಮತ್ತೆ ವಿಷ್ಣು ಮದ್ವೆ ಗ್ರ್ಯಾಂಡ್ ಆಗಿ ಆಯ್ತು. ಈಗ 4 ಜನ ಸೇರ್ಕೊಂಡು ರಶ್ಮಿ ಬಾಂಡ್ಲಿ ದೋಸೆ ಸೆಂಟರ್ ನ ನಡೆಸ್ತಿದ್ರು. ಈ ಚಿಕ್ಕ ಐಡಿಯಾ ರಶ್ಮಿ ಜೀವನನೇ ಬದಲಿಸ್ತು. ಕೇಶವ್ದು ಒಂದು ಬಟ್ಟೆ ಮಾಡೋಂತ ಕಾರ್ಖಾನೆ ಇತ್ತು. ಈ ಕಾರ್ಖಾನೆನಲ್ಲಿ 3 ಜನ ಕೆಲ್ಸ ಮಾಡ್ತಾ ಇದ್ರು. ಮೂರ್ತಿ, ಭವರ್ ಮತ್ತೆ ಮುಕೇಶ್. ಅರೆ ಮುಕೇಶ್, ಈ ವಾರ ಎಷ್ಟ್ ಬಟ್ಟೆ ತಂದಿದ್ಯಾ? ಯಜಮಾನ್ರೆ 15 ರೋಲ್. ಅರೆ, ಪ್ರತಿ ವಾರ 16 ರೋಲ್ ಆಗ್ತಿತ್ತಲ್ವಾ? ಮತ್ತೆ ಈ ವಾರ ಕಡಿಮೆ ಹೇಗೆ? ಯಜಮಾನ್ರೆ, ಮೂರ್ತಿ ಹಿಂದಿನ ವಾರ ಲೇಟ್ ಆಗಿ ಬರ್ತಿದ್ದ. ಅದಕ್ಕೆ ಅದು. ಹೌದಾ? ಅವನೇನ್ ಈ ಕಾರ್ಖಾನೆಯನ್ನ ಅವ್ರ ಅಪ್ಪಂದು ಅನ್ಕೊಂಡಿದ್ದಾನ? ಯಾವಾಗ ಇಷ್ಟ ಆಗುತ್ತೋ ಅವಾಗ ಬಂದ್ಬಿಡ್ತಾನೆ. ಅವನಿಗೆ ಹೇಳು ಈ ತರ ನಡೆಯೋದಿಲ್ಲ ಅಂತ. ಸರಿ ಯಜಮಾನ್ರೆ. ಸತ್ಯ ಏನು ಅಂತಂದ್ರೆ ಮೂರ್ತಿನೂ ಲೇಟ್ ಆಗಿ ಬಂದಿರ್ಲಿಲ್ಲ. ಅದ್ರ ಜೊತೆಗೆ ಅವನು ಕೆಲ್ಸನೂ ಕಮ್ಮಿ ಮಾಡಿರ್ಲಿಲ್ಲ. ಮೈಗಳ್ತನ ಮಾಡ್ತಾ ಇದ್ದಿದ್ದು ಮುಕೇಶ್. ಅದಕ್ಕೆ ಕಾರಣ ಆಗಿತ್ತು ಅವನ ಹೊಸ ಮೊಬೈಲ್ ಫೋನ್. ಮೂರ್ತಿ ಮತ್ತೆ ಭವರ್ ಕೆಲ್ಸ ಮಾಡೋವಾಗ ಮುಕೇಶ್ ಮಾತ್ರ ಮೊಬೈಲ್ ಫೋನ್ ಹಿಡ್ಕೊಂಡು ಕೂತ್ಕೊಂಡಿರ್ತಿದ್ದ ಒಂದ್ ಕಡೆ ಮೂಲೆನಲ್ಲಿ. ಮುಂದಿನ ತಿಂಗಳು ಕೂಡ ಬಟ್ಟೆ ಉತ್ಪಾದನೆ ಕಮ್ಮಿ ಆದಾಗ ಕೇಶವ್ಗೆ ಕೋಪ ಬಂತು. ಈ ವಾರನು ಕೇವಲ 15 ರೋಲ? ಈ ವಾರ ಕೂಡ ಮೂರ್ತಿ ಲೇಟ್ ಆಗಿ ಬರ್ತಿದ್ನಾ? ಅದು ಯಜಮಾನ್ರೆ. ಹಾ, ಅವನಿಗೆ ಹೇಳು ಮನೆಗೆ ಹೋಗೋದಿಕ್ಕೆ. ಅವನಿಗೆ ಹೇಳು ನಾಳೆಯಿಂದ ಕೆಲ್ಸಕ್ಕೆ ಬರುವ ಅವಶ್ಯಕತೆ ಇಲ್ಲ. ನೀನ್ ಬೇರೆ ವ್ಯಕ್ತಿನ ಹುಡ್ಕೋ, ಸರಿನಾ? ಯಾರಿಗ್ ಕೆಲ್ಸ ಬೇಕೋ ಅವ್ರನ್ನ, ಹಾಗೂ ನಮ್ ಕೆಲ್ಸನ ನಿಯತ್ತಿಂದ ಮಾಡ್ಬೇಕು. ಸರಿ ಯಜಮಾನ್ರೆ.
ಮುಕೇಶ್ ಮೂರ್ತಿ ಹತ್ರ ಹೋದ. ಮೂರ್ತಿ, ಯಜಮಾನ್ರು ನಿನ್ನನ್ನ ಕೆಲ್ಸದಿಂದ ತೆಗ್ದಿದ್ದಾರೆ. ಅಯ್ಯಯ್ಯೋ, ಆದ್ರೆ ಈ ತರ ಯಾಕೆ? ನಾನಂತದ್ದು ಏನ್ ತಪ್ಪು ಮಾಡ್ದೆ ಜಿ? ತಪ್ಪೇನಾಗಿಲ್ಲ, ಬರೀ ಕೆಲ್ಸ ಕಡಿಮೆ ಆಗ್ತಿದೆ. ಅದಕ್ಕೆ ಯಜಮಾನ್ರು ಕೆಲ್ಸದವ್ರನ್ನು ಕಡಿಮೆ ಮಾಡಿದ್ರು. ನಾನವ್ರಿಗೆ ಹೇಳೋದಕ್ ಪ್ರಯತ್ನ ಪಟ್ಟೆ, ಆದ್ರೆ ಅವರು ನನ್ ಒಂದನ್ನು ಕೇಳಲಿಲ್ಲ. ನೀನ್ ಹೆದ್ರು ಬೇಡ, ನಾನ್ ನಿನಗೆ ಬೇರೆ ಕೆಲ್ಸ ಕೊಡಿಸ್ತೀನಿ, ಸರಿನಾ? ಮೂರ್ತಿಗೆ ಚಿಂತೆ ಶುರುವಾಯ್ತು, ನನ್ನ ಕುಟುಂಬದ ಗತಿ ಏನು ಅಂತ. ಇದ್ದಕ್ಕಿದ್ದ ಹಾಗೆ ಕೆಲ್ಸ ಕಳ್ಕೊಂಡಿದ್ರಿಂದ ಅವನ್ ತಲೆ ಮೇಲೆ ದುಃಖದ ಭಾರನೇ ತುಂಬ್ಕೋತು. ಮೂರ್ತಿ ಮನೆಗ್ ಹೋದ. ನಾಳೆ ನಿಮ್ ಡಬ್ಬಿಗೆ ದೋಸೆ ಹಾಕ್ತಾ ಇದೀನಿ ರೀ. ನಿಮ್ ಸ್ನೇಹಿತರಿಗೆ ನಾನ್ ಮಾಡಿರೋ ದೋಸೆ ತುಂಬಾ ಇಷ್ಟ ಅಲ್ವಾ? ಅಯ್ಯಯ್ಯೋ, ಇನ್ನು ಡಬ್ಬೆಯ ಅವಶ್ಯಕತೆನೇ ಇಲ್ಲ ಜಿ. ನಿಮ್ ಮಾತಿನ ಅರ್ಥ ಏನ್ರಿ? ನನ್ ಮಾತಿನ ಅರ್ಥ, ನನ್ನನ್ನ ಕೆಲ್ಸದಿಂದ ತೆಗ್ದಾಕಿದ್ದಾರೆ. ಅಯ್ಯಯ್ಯೋ, ಆದ್ರೆ ಯಾಕ್ರಿ? ಯಜಮಾನ್ರಿಗೆ ಕೆಲ್ಸದವರು ಕಡಿಮೆ ಮಾಡ್ಬೇಕಿತ್ತು, ಅದಕ್ಕೆ ನನ್ನನ್ನ ತೆಗ್ದಾಕಿದ್ರು. ಅಯ್ಯೋ, ಮುಂದೆ ಗತಿ ಏನು? ಅಯ್ಯಯ್ಯೋ, ಮುಖೇಶ್ ಅಣ್ಣ ಹೇಳಿದ್ದಾರೆ ನನ್ನನ್ನ ಬೇರೆ ಕೆಲ್ಸಕ್ಕೆ ಸೇರಿಸ್ತೀನಿ ಅಂತ ಅಜ್ಜಿ. ಇನ್ನು ನೋಡೋಣ. ಆದಷ್ಟು ಬೇಗ ನೀವು ಇನ್ನೊಂದ್ ಕೆಲ್ಸ ಹುಡ್ಕೋಬೇಕಾಗತ್ತೆ ರೀ. ಇಲ್ಲ ಅಂತಂದ್ರೆ ನಂದಿನಿ ಸ್ಕೂಲ್ ಫೀಸನ್ನ ಹೇಗ್ ಕಟ್ತೀರಾ? ಪುಷ್ಪ ಮತ್ತೆ ಮೂರ್ತಿ ಇಬ್ರು ಬೇಜಾರ್ ಮಾಡ್ಕೊಂಡಿದ್ರು. ಮನೆ ಖರ್ಚು, ಮಗಳ ಫೀಸು, ಇದನ್ನೆಲ್ಲ ಹೇಗಪ್ಪ ಮಾಡೋದು ಅಂತ ಇದೇ ಚಿಂತೆ ಅವ್ರನ್ನ ಕಾಡ್ತಾ ಇತ್ತು. ಮಾರನೇ ದಿನ ಮೂರ್ತಿ ಎಷ್ಟೋ ಜಾಗಗಳಿಗೆ ಹೋಗ್ತಾನೆ ಕೆಲ್ಸನ ಹುಡ್ಕೊಂಡು. ಆದ್ರೆ ಎಲ್ಲೂ ಕೂಡ ಅವನಿಗೆ ಕೆಲ್ಸನೇ ಸಿಗೋದಿಲ್ಲ. ಎಲ್ಲಾ ಕಡೆ ಅವನಿಗೆ ನಿರಾಸೆನೇ ಆಗ್ತಾ ಇತ್ತು. ಮುಂದೆ ಎಷ್ಟೋ ದಿನ ಇದೇ ತರ ನಡೀತಾ ಇತ್ತು. ಅವನ್ ಎಷ್ಟೋ ಕಾರ್ಖಾನೆಗಳಿಗೆ ಹೋಗ್ತಾನೆ, ಆದ್ರೆ ಎಲ್ಲೂ ಕೂಡ ಫಲ ಸಿಗಲ್ಲ. ನಿಮ್ಗೆ ಕೆಲ್ಸ ಸಿಗ್ತೇನ್ರಿ? ಅಯ್ಯೋ ಇಲ್ಲ ಅಜ್ಜಿ, ಎಲ್ಲಾ ಕಡೆನೂ ಅದೇ ಪೈಪೋಟಿ ಇದೆ, ನನಗೆ ಕೆಲ್ಸನೇ ಸಿಗ್ಲಿಲ್ಲ. ಹಾಗಾದ್ರೆ ಸಣ್ಣ ಪುಟ್ಟ ವ್ಯಾಪಾರನಾದ್ರೂ ಶುರು ಮಾಡಿ. ಅಯ್ಯಯ್ಯೋ, ವ್ಯಾಪಾರ ಮಾಡೋದಕ್ಕೆ ನನಗೇನ್ ಬರುತ್ತೆ ಜಿ? ನನಗೆ ಬಟ್ಟೆ ಮಾಡಕ್ ಮಾತ್ರ ಬರೋದು, ಆದ್ರೆ ಅದಕ್ಕೆ ಕೂಡ ದೊಡ್ಡ ದೊಡ್ಡ ಮಷಿನ್ ಬೇಕು ಜಿ. ನಾವು ಒಟ್ಟಿಗೆ ಕೆಲ್ಸ ಮಾಡ್ಬೋದಾ ಇಬ್ರು? ಅದು ಹೇಗೆ? ನೀವು ಮತ್ತೆ ನಿಮ್ಮ ಸ್ನೇಹಿತರು ಯಾವಾಗ್ಲೂ ನನ್ನ ದೋಸೆನ ಹೊಗಳ್ತಾ ಇರ್ತೀರಾ. ನಾವು ಇಬ್ರು ಸೇರ್ಕೊಂಡು ದೋಸೆ ಮಾರ್ಬೋದೇನ್ರಿ? ಹೇಗೋ ಪ್ಲಾನ್ ಏನು ಕೆಟ್ಟದಾಗಿಲ್ಲ ಜಿ. ದೋಸೆ ಹೋಟೆಲ್ ಹಾಕೋದ್ರಲ್ಲಿ ಖರ್ಚು ಕೂಡ ಕಡಿಮೆ ಆಗುತ್ತೆ, ಮತ್ತೆ ಹಣ ಕೂಡ ಆಗುತ್ತೆ. ಏನು ಮಾಡ್ದೆ ಕೂರೋಕ್ಕಿಂತ ಇದೇ ಒಳ್ಳೇದಲ್ವಾ ಜಿ? ಅರೆ ವಾ, ನನಗ್ ನಂಬಿಕೆ ಇದೆ ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ. ಮಾರನೇ ದಿನ ಪುಷ್ಪ ಮತ್ತೆ ಮೂರ್ತಿ ಹಳ್ಳಿಯ ಒಂದು ಮೂಲೆನಲ್ಲಿ ದೋಸೆ ಗಾಡಿನ ಹಾಕೊಳ್ತಾರೆ. ಅಯ್ಯೋ ದೇವ್ರೆ, ನಮಗ್ ಸಹಾಯ ಮಾಡಪ್ಪ. ಸ್ಟಾಲ್ ಓಪನ್ ಆಗ್ತಿದ್ದ ಹಾಗೆ ಅಲ್ಲಿಗೆ ಒಬ್ಬ ಗ್ರಾಹಕರು ಬಂದ್ರು. ಒಂದ್ ಮಸಾಲಾ ದೋಸೆ ಸಿಗ್ಬೋದಾ? ಹಾ. ಮತ್ತೆ ನೋಡ್ತಾ ನೋಡ್ತಾ ತುಂಬಾ ಜನ ಗಿರಾಕಿಗಳು ಬರ್ತಾರೆ. ಪುಷ್ಪ ಮತ್ತೆ ಮೂರ್ತಿ ಇಬ್ರು ಖುಷಿಯಾಗಿದ್ರು. ಮೊದಲನೇ ದಿನನೇ ಅವರ ದೋಸೆ ವ್ಯಾಪಾರ ಸೂಪರ್ ಆಗಿತ್ತು. ಅದ್ಗೆ ದೋಸೆ ಸಖತ್ತಾಗಿದೆ. ಹಾ, ನಿಜವಾಗ್ಲೂ ಅದ್ಭುತವಾಗಿದೆ. ಗ್ರಾಹಕರು ಖುಷಿಯಾಗಿದ್ರು, ಮತ್ತೆ ಮೂರ್ತಿ ಪುಷ್ಪ ಕೂಡ. ಅವತ್ತು ರಾತ್ರಿ ಅವರು ಮನೆಗ್ ಹೋದಾಗ ತುಂಬಾನೇ ಖುಷಿಯಾಗಿದ್ರು. ಅವರು ತಮ್ಮ ಮಗಳಿಗೋಸ್ಕರ ಚಾಕ್ಲೇಟ್ ತಗೊಂಡ್ ಹೋದ್ರು. ಇಲ್ ನೋಡು ನಂದಿನಿ, ಪಾಪ ನಿನಿಗೋಸ್ಕರ ಏನ್ ತಂದಿದ್ದಾರೆ ಜಿ? ಅರೆ ಚಾಕ್ಲೇಟ್! ನಂದಿನಿ ಅಪ್ಪನ್ ಹತ್ರ ಚಾಕ್ಲೇಟ್ ಇಸ್ಕೋತಾಳೆ, ಮತ್ತೆ ಅಪ್ಪನ್ಗೆ ಕಿಸ್ ಕೂಡ ಕೊಡ್ತಾಳೆ. ಮೂರ್ತಿ ಇವತ್ತು ತುಂಬಾ ಖುಷಿಯಾಗಿದ್ದ. ಅಯ್ಯಯ್ಯೋ ಪುಷ್ಪ, ಇವತ್ತು ನಾವು 1,000 ಸಂಪಾದನೆ ಮಾಡಿದೀವಿ. ಅಯ್ಯೋ ದೇವ್ರೆ, ಇಷ್ಟೊಂದ! ಈಗ ಪ್ರತಿದಿನ ಮೂರ್ತಿ ದುಡ್ಡನ್ನ ಎಣಿಸ್ತಿದ್ದ. ಆದಷ್ಟು ಬೇಗ ಅವನು ಬಡತನ ದೂರ ಆಗೋದ್ರಲ್ಲಿತ್ತು. ಮಾರನೇ ದಿನ ಪುಷ್ಪ ಮತ್ತೆ ಮೂರ್ತಿ ಗ್ರಾಹಕರಿಗೆ ದೋಸೆ ಕೊಡುವಾಗ ಆ ಹಳ್ಳಿಯ ಶ್ರೀಮಂತ ಸೇಟು ಲಾಲ್ ಚಂದ್ ಆ ದೋಸೆ ಸೆಂಟರ್ಗೆ ಬರ್ತಾನೆ. ಅರೆ ಸೌಕರ್ರು, ನೀವು ಇಲ್ಲಿ? ನಿನ್ನತ್ರ ಒಂದ್ ಕೆಲ್ಸ ಇತ್ತು. ಮುಂದಿನ ವಾರ ನನ್ ಮಗಳ ಮದ್ವೆ ಇದೆ. ಇಡೀ ಊರನ್ನ ಕರ್ದಿದೀವಿ. ನೀನು ಅವರಿಗೆಲ್ಲರಿಗೂ ದೋಸೆ ಮಾಡಕ್ ಆಗುತ್ತಾ ಹೇಳು? ಆದ್ರೆ ನೆನ್ಪಿರ್ಲಿ, ನನ್ನ ಯಾವುದೇ ಕುಟುಂಬದವರು ದೋಸೆಯನ್ನ ತಿಂದೇನೆ ವಾಪಸ್ ಹೋಗ್ಬಾರ್ದು. ಹೆಚ್ಚು ಕಮ್ಮಿ 1,000 ಜನ ಅಂತೂ ಇದ್ದೇ ಇರ್ತಾರೆ. ಹಾಗೂ ಎಲ್ಲರಿಗೂ ನಿನ್ನ ಸ್ಪೆಷಲ್ ಮಸಾಲಾ ದೋಸೆನೇ ಇಷ್ಟ ಆಗುತ್ತೆ. ನೆನ್ಪಿರ್ಲಿ, ಗಂಡಿನ ಕಡೆ ಅವ್ರ ಮುಂದೆ ನನ್ ಮರ್ಯಾದೆ ಹಾಳಾಗ್ಬಾರ್ದು. ಸರಿ ಸೇಡ್ಜಿ. ಒಂದು ಮಸಾಲ ದೋಸೆಗೆ 20 ರೂಪಾಯಿ. ಹಾಗಾದ್ರೆ ಹೆಚ್ಚು ಕಮ್ಮಿ 1,000 ದೋಸೆಗೆ 20,000 ರೂಪಾಯಿ. ಸೇಟು ಲಾಲ್ ಚಂದ್ ಮೂರ್ತಿಗೆ 10,000 ರೂಪಾಯಿ ಕೊಟ್ಟ. ಇದು 10,000 ಅಡ್ವಾನ್ಸ್, ಹಾಗೂ 10,000ನ ಮದ್ವೆ ಆದ್ಮೇಲೆ ತಗೊಂಡ್ಬಿಡು.
ಸರಿ ಜಿ ಸೇಠ್ ಜಿ. ಸೇಟು ಅಡ್ವಾನ್ಸ್ ಕೊಟ್ಟು ಅಲ್ಲಿಂದ ಹೋದ್ ನಂತರ 1,000 ಮಸಾಲ್ ದೋಸೆ ನಾನ್ ಹೇಗ್ರಿ ಮಾಡ್ಲಿ? ಅಯ್ಯಯ್ಯೋ, ಅನ್ಸುತ್ತೆ ನಾವು ಇನ್ನು ಜನನ ಕೆಲ್ಸಗಿಡ್ಕೋಬೇಕು. ಆದ್ರೂ ಕೂಡ 1,000 ಮಸಾಲ್ ದೋಸೆ ಮಾಡೋದು ಸುಲಭದ ಕೆಲ್ಸ ಅಲ್ಲ. ಅದು ಮದ್ವೆಗೋಸ್ಕರ. ಯೋಚನೆ ಮಾಡಿ, ಹೆಚ್ಚು ಕಮ್ಮಿ ಏನಾದ್ರೂ ಆಗೋದ್ರೆ? ಮದ್ವೆಗಿನ್ನು 1 ವಾರ ಇದೆ. ನಾವು ಏನಾದ್ರೂ ಒಂದು ಯೋಚನೆ ಮಾಡ್ಬೇಕು. ಒಂದು ದಿನಕ್ಕೆ ನಮಗೆ 20,000 ಸಿಗ್ತಾ ಇದೆ. ಯೋಚನೆ ಮಾಡು. ಮೂರ್ತಿ ಮತ್ತೆ ಪುಷ್ಪ ಇಬ್ರು ಉಪಾಯ ಹುಡ್ಕೋಕ್ ಶುರು ಮಾಡಿದ್ರು. ಹೇಗೆ ನಾವು 1000 ದೋಸೆನ ಸ್ವಲ್ಪ ಹೊತ್ತಲ್ಲೇ ಮಾಡೋದು ಅಂತ. ನಿದ್ದೆ ಮಾಡೋವಾಗ್ಲೂ ಅವರಿಬ್ರು ಅದ್ರ ಬಗ್ಗೆನೆ ಯೋಚಿಸ್ತಿದ್ರು. ಒಂದ್ ವೇಳೆ ನಾವು 10 ದೋಸೆನ ಮಾಡೋರ್ನ ಇಟ್ಕೊಂಡ್ರೆ ಆಗ್ಲೂ ಕೂಡ 1 ಗಂಟೆಗೆ ಒಬ್ಬ ವ್ಯಕ್ತಿ 40 ದೋಸೆ ಮಾತ್ರ ಮಾಡಕ್ಕಾಗೋದು. ಹಾ, ಅದು ಹೌದು. ನಾನು ಬೇರೆ ಯೋಚನೆ ಮಾಡ್ತೀನಿ ಜಿ. ಈಗ ಸೇಟು ಮಗಳ ಮದ್ವೆಗೆ 1 ದಿನ ಉಳ್ದಿತ್ತು. ಈಗ್ಲೂ ಕೂಡ ಮೂರ್ತಿ ಪುಷ್ಪ ಉಪಾಯ ಹುಡುಕ್ತಾ ಇದ್ರು. ಹೇಗೆ 1000 ದೋಸೆನ ಮಾಡೋದು ಅಂತ. ನಾವು ಇಡೀ ರಾತ್ರಿ ಕೂತ್ಕೊಂಡು ದೋಸೆ ಮಾಡಿದ್ರೆ ಆಗ? ಅಯ್ಯಯ್ಯೋ, ಬೆಳಗ್ಗೆವರೆಗೂ ದೋಸೆ ತಣ್ಣಗಾಗ್ಬಿಡುತ್ತೆ. ಅದನ್ನ ತಿಂದು ಯಾರಿಗೂ ಮಜಾನೇ ಬರಲ್ಲ ಜಿ, ಹೌದಲ್ವಾ? ಅಯ್ಯೋ ದೇವ್ರೆ, ಈಗ ನೀನೇ ನಮಗ್ ಸಹಾಯ ಮಾಡ್ಬೇಕು. ಆಗ ಅವ್ರ ಎದುರುಗಡೆ ಒಂದು ಪ್ರಕಾಶವಾದ ಬೆಳಕಿನ ಜೊತೆ ಸ್ವತಃ ಭಗವಂತ ಪ್ರಕಟ ಆದ. ಓ ದೇವ್ರು, ನಿಮ್ಮ ಸಾಕ್ಷಾತ್ ದರ್ಶನ ಮಾಡಿ ನಮ್ ಜೀವನ ಸಂಪೂರ್ಣ ಆಯ್ತು ಅನ್ನಿಸ್ತಿದೆ. ಮೂರ್ತಿ, ಪುಷ್ಪ, ನನ್ನ ಹತ್ರ ನಿಮ್ ಸಮಸ್ಯೆಗೆ ಪರಿಹಾರ ಇದೆ. ಇದು ಜಾದುವಿನ ಮಸಾಲಾ ದೋಸಾ. ಇದನ್ನ ಮದ್ವೆ ಮನೆಗೆ ತಗೊಂಡೋಗಿ ಹಾಗೂ 1,000 ದೋಸೆಯನ್ನ ಮಾಡುವ ಆದೇಶ ಮಾಡಿ. 1 ನಿಮಿಷದಲ್ಲಿ 1,000 ದೋಸೆ ತಯಾರಾಗ್ಬಿಡುತ್ತೆ. ಧನ್ಯವಾದಗಳು ದೇವರೇ. ಮೂರ್ತಿ ಮತ್ತೆ ಪುಷ್ಪ ಇಬ್ರು ದೇವ್ರ ಮುಂದೆ ತಲೆ ಬಗ್ಸಿ ಬೇಡ್ಕೋತಾರೆ. ಮತ್ತೆ ದೇವ್ರು ಅದೃಶ್ಯ ಆದ್ರು. ಮೂರ್ತಿ ಕೈಯಲ್ಲಿ ಆ ಜಾದುವಿನ ದೋಸೆ ಇತ್ತು. ಮಾರನೇ ದಿನ ಮೂರ್ತಿ ಮತ್ತೆ ಪುಷ್ಪ ಮಂಟಪಕ್ಕೆ ಹೋಗ್ತಾರೆ. ಮತ್ತೆ ಅವರಿಬ್ರು ಅಲ್ಲಿ ಸ್ಟವ್ ಅನ್ನ ಹಚ್ಕೋತಾರೆ. ಆಮೇಲೆ ಗೆಸ್ಟ್ಗಳು ಬರೋದಕ್ಕೆ ಶುರುವಾದಾಗ ಮೂರ್ತಿ ಆ ಜಾದುವಿನ ದೋಸೆನ ಹೊರಗ್ ತೆಗ್ದ. ಇಬ್ರು ಗಂಡ ಹೆಂಡತಿ ಕೈ ಮುಗಿದ್ರು. ಹೇ ಜಾದುವಿನ ದೋಸೆ, ನಮ್ಗೆ ಸಹಾಯ ಮಾಡು. ನಮ್ಗೆ 1,000 ಮಸಾಲಾ ದೋಸೆನ ಕೊಡು. ಸ್ವಲ್ಪ ಹೊತ್ತಲ್ಲೇ ಅವ್ರ ಮುಂದೆ 1,000 ಮಸಾಲಾ ದೋಸೆ ಬಂತು. ಹೇಗೆ ಗೆಸ್ಟ್ಗಳು ಬರ್ತಾ ಇದ್ರು ಹಾಗೆ ಮೂರ್ತಿ ಮತ್ತೆ ಪುಷ್ಪ ಅವರಿಗೆ ಮಸಾಲ್ ದೋಸೆನ ಕೊಡ್ತಾ ಇದ್ರು. ಅರೆ ವಾ, ಇದಂತೂ ತುಂಬಾ ಬಿಸಿ ಇದೆ. ಓ, ಮಸ್ತಾಗಿದೆ. ಮತ್ತೆ ಗೆಸ್ಟ್ಗಳು ಕೂಡ ಮಸಾಲ್ ದೋಸೆನ ತುಂಬಾ ಹೊಗಳಿದ್ರು. ಸೇಟ್ ಲಾಲ್ ಕೂಡ ತುಂಬಾ ಖುಷಿಯಾಗಿದ್ದ. ಮದ್ವೆ ನಂತರ ಸೇಟು ಲಾಲ್ ಚಂದ್ ಮೂರ್ತಿ ಮತ್ತೆ ಪುಷ್ಪ ಹತ್ರ ಬಂದ. ನೀವಿಬ್ರು ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ನಾನ್ ನಿಮಗೆ 10,000 ರೂಪಾಯಿ ಕೊಡ್ಬೇಕಿತ್ತು, ಆದ್ರೆ ನಾನು ತುಂಬಾ ಖುಷಿಯಾಗಿದ್ದೀನಿ. ತಗೊಳ್ಳಿ 20,000 ರೂಪಾಯಿ. 20,000 ರೂಪಾಯಿ ಸಿಕ್ಕಿದ್ರಿಂದ ಮೂರ್ತಿ ಮತ್ತೆ ಪುಷ್ಪ ಇಬ್ರು ತುಂಬಾ ಖುಷಿಯಾಗಿದ್ರು. ಮತ್ತಿನ್ನೇನು, ಆ ಜಾದುವಿನ ದೋಸೆಯ ಸಹಾಯದಿಂದ ಮೂರ್ತಿ ಮತ್ತೆ ಪುಷ್ಪ ದೊಡ್ಡ ದೊಡ್ಡ ಮದ್ವೆಗಳ ಆರ್ಡರ್ ತಗೋತಾ ಇದ್ರು. ಸ್ವಲ್ಪ ದಿನದಲ್ಲೇ ಅವರು ಬಡವರಿಂದ ಶ್ರೀಮಂತರಾಗೋದ್ರು. ಅವರ ಅದೃಷ್ಟನೇ ಬದಲಾಗೋಯ್ತು. ವಿಕಾಸ್ಪುರ್ ಅನ್ನೋ ಹಳ್ಳಿಯಲ್ಲಿ ಘೂಂಗಟ್ಲಾಲ್ ಅವನ ಕೆಲಸದವನು ರಮಣ್ ಜೊತೆ ದೋಸೆ ಅಂಗಡಿ ಇಟ್ಟಿದ್ದ. ರಮಣ್ ಘೂಂಗಟ್ಲಾಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಪೂರ್ತಿ ದಿನ ಘೂಂಗಟ್ಲಾಲ್ ಅವನ ತಪ್ಪುಗಳನ್ನ ಗುರುತಿಸಿ ಏನಾದ್ರೂ ಒಂದು ಬೈತಿದ್ದ. ಪೂರ್ತಿ ಹಳ್ಳಿಯಲ್ಲಿ ಘೂಂಗಟ್ಲಾಲ್ನ ಒಂದೇ ಒಂದು ದೋಸೆ ಅಂಗಡಿ ಇದ್ದಿದ್ರಿಂದ ಇವನಿಗೆ ಸ್ವಲ್ಪ ಅಹಂಕಾರ ತುಂಬಾನೇ ಇತ್ತು. ಅಷ್ಟೇ ಅಲ್ಲ, ಜನರಿಗೆ ಮಿಲಾವಟಿ ದೋಸೆನ ಕೊಡ್ತಿದ್ದ. ಅರೆ ಘೂಂಗಟ್ಲಾಲ್ ಅಣ್ಣ, ತುಂಬ ಸೂಪರ್ ಆದ ಮೈಸೂರು ಮಸಾಲೆ ದೋಸೆನ ಹಾಕಿ ಕೊಡ್ಲಿಕ್ಕೆ ಹೇಳಿ. ನಿಮ್ಮ ಹೋಟೆಲಿಂದ ಮಸಾಲೆ ದೋಸೆ ತಿನ್ನೋದೇ ತುಂಬ ದಿನ ಆಗಿದೆ. ಬನ್ನಿ ಕೂರಿ. ಅರೆ ರಮನ್, ಇವರಿಗೆ ಇವಾಗಲೇ ಮೈಸೂರು ಮಸಾಲೆ ದೋಸೆನ ಹಾಕಿ ಕೊಡು, ಬೇಗ ಹಾಕಿ ಕೊಡು. ಏನಾದರೂ ತಪ್ಪಾಗಿದ್ರೆ ನಿನ್ನ ಕೆಲಸದಿಂದ ತೆಗಿತೀನಿ. ಅಣ್ಣ, ಹಾಗೇನೆ ಸ್ವಲ್ಪ ಚಟ್ನಿನ ಸ್ವಲ್ಪ ಜಾಸ್ತಿ ಕೊಡಿ. ರಮನ್ ಕೈಯಲ್ಲಿ ಮಾಡುವ ಆ ಚಟ್ನಿಯ ರುಚಿ ಜಾಸ್ತಿನೇ. ತುಂಬ ಧನ್ಯವಾದ. ಖಂಡಿತ ನಿಮಗೆ ಚಟ್ನಿನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ರಮನ್ ಚಟ್ನಿ ಮತ್ತೆ ದೋಸಾ ಜಾಸ್ತಿ ಹಾಕಿದ್ದಕ್ಕೆ ಘೂಂಗಟ್ಲಾಲ್ ಹೇಳ್ತಾನೆ, ಅರೆ ಯಾಕೆ ಜಾಸ್ತಿ? ಯಾವಾಗಲೂ ಕೊಡೋ ಹಣ ತಾನೆ ಅವರು ತಿಂದುಬಿಟ್ಟು ಕೊಡೋದು, ಆಮೇಲೆ ಯಾಕೆ ಜಾಸ್ತಿ ಕೊಡಬೇಕು? ಸ್ವಲ್ಪ ನಿನ್ನ ಹೊಗಳಿದ್ರೆ ನೀನು ನನಗೇನೆ ನಷ್ಟ ಬರೋಷ್ಟು ಮಾಡ್ತಿದೀಯಾ? ಕ್ಷಮಿಸ್ಬಿಡಿ ಯಜಮಾನ್ರೆ. ರಮಣ್ಗೆ ಏನೇನೋ ಬೈದು ದೋಸೆ ಹಿಟ್ಟಿಗೆ ಏನೇನೋ ಬೆರ್ಸೋದ್ರ ಬಗ್ಗೆ ಘೂಂಗಟ್ಲಾಲ್ ಮಾತಾಡ್ತಾನೆ. ಇಲ್ಲಿ ನೋಡೋ, ಇವಾಗ ನಮ್ಮ ಊರಲ್ಲಿ ನಮ್ಮ ಹೋಟೆಲ್ನ ಬಿಟ್ರೆ ಬೇರೆ ಯಾವ ಹೋಟೆಲ್ ಇಲ್ಲ. ಆದ್ರಿಂದ ಚಟ್ನಿಯಲ್ಲಿ ನೀರು ಮಿಕ್ಸ್ ಮಾಡಿಕೊಡು. ಅದೇ ಥರ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಡು.
ಹೇಗೆ ಮಾಡಿಕೊಟ್ರು ಈ ಜನರು ಅದನ್ನು ತಗೊಂಡು ತಿಂದೇ ತಿಂತಾರೆ. ಆದರೆ ಯಜಮಾನ್ರೆ, ನಾವೀಗ ಸಡನ್ ಈ ಥರ ಮಾಡಬೇಕಾಗಿರೋ ಅವಶ್ಯಕತೆ ಏನಿದೆ? ಮುಂಚೆಯಿಂದನೇ ನಮ್ಮ ವ್ಯಾಪಾರ ಚೆನ್ನಾಗಿ ನಡೀತಿದೆ. ಜನರೆಲ್ಲರೂ ನಂಬಿ ನಮ್ಮ ಅಂಗಡಿಗೆ ಬಂದು ತಿಂತಾ ಇದ್ದಾರೆ. ಇದು ತಪ್ಪಾಗಲ್ವಾ? ಏಯ್, ನೀನು ಯಾವ ಥರದ ಕೆಲಸದವನು? ಸ್ವಲ್ಪ ಆದರೂ ಬುದ್ಧಿನೇ ಯೂಸ್ ಮಾಡು. ಯಜಮಾನ್ರೆ, ನೀವು ಯಾವಾಗಲೂ ನನ್ನ ಬುದ್ಧಿ ಬಗ್ಗೆನೇ ಮಾತಾಡ್ತಿದ್ದೀರಾ. ಈ ಅಂಗಡಿ ನಡೀತಿರೋದೇ ನನ್ನಿಂದ. ನಾನೇ ರುಚಿಯಾದ ಚಟ್ನಿ ದೋಸೆನ ಮಾಡಿಕೊಡ್ತಿರೋದು. ಘೂಂಗಟ್ಲಾಲ್ ಮತ್ತೆ ರಮಣ್ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ. ರಮಣ್ ಘೂಂಗಟ್ಲಾಲ್ಗೆ ದೋಸೆ ಹಿಟ್ಟಲ್ಲಿ ಕಲ್ಬರಿಕೆ ಮಾಡಬೇಡ ಅಂತಾನೆ. ಆಗ ಘೂಂಗಟ್ಲಾಲ್ ರಮಣ್ನ ಕೆಲ್ಸದಿಂದ ತೆಗೆದ್ಬಿಡ್ತಾನೆ. ನಿನ್ನ ಇವಾಗಲೇ ನಾನು ಕೆಲಸದಿಂದ ತೆಗಿತೀನಿ. ನಿನಗೆ ತುಂಬ ಅಹಂಕಾರ ಆಗಿದೆ. ನಿನ್ನಂಥವ್ನು ನನಗೆ ಸುಮಾರು ಜನ ಸಿಗ್ತಾರೆ. ನನಗೂ ನಿಮ್ಮ ಜೊತೆ ಕೆಲಸ ಮಾಡೋದಲ್ಲಿ ಇಷ್ಟ ಇಲ್ಲ. ಕೊಡಬೇಕಾಗಿರೋ ಸಂಬಳನ ಇವತ್ತು ನನಗೆ ಕೊಡಿ. ರಮಣ್ ಬೇಜಾರ್ ಮಾಡ್ಕೊಂಡು ಅವನ ಮನೆಗೆ ಹೋಗ್ತಾನೆ. ಮತ್ತೆ ಅವನ ಹೆಂಡತಿ ರಾಗಿಣಿಗೆ ಎಲ್ಲ ವಿಷಯ ಹೇಳ್ತಾನೆ. ಅರೆ, ಈಗೇನಾಯ್ತು? ನಾನ್ ನಿಮ್ಗೆ ಮುಂಚೆನೆ ಹೇಳಿದ್ದೆ ನೀವು ನಿಮ್ದೇ ಸ್ವಂತ ಅಂಗಡಿ ತೆರೀರಿ ಅಂತ. ಪೂರ್ತಿ ವಿಲಾಸ್ಪುರದಲ್ಲಿ ಇರೋದು ಒಂದೇ ದೋಸೆ ಅಂಗಡಿ, ಅದು ಕೂಡ ನಿಮ್ಮಿಂದ ನಡೀತಾ ಇದ್ದಿದ್ದು. ಘೂಂಗಟ್ಲಾಲ್ ನಿಮ್ಮಿಂದ ದುಡ್ಡನ್ ಸಂಪಾದನೆ ಮಾಡ್ತಿದ್ದ ಅಷ್ಟೇ. ಅವನು ಲಕ್ಷ ಸಂಪಾದಿಸಿ ನಮ್ಗೆ 100 ಕೊಡ್ತಿದ್ದ. ಅರೆ, ನೀನು ಅರ್ಥ ಮಾಡ್ಕೊಳ್ತಿಲ್ಲ. ಯಜಮಾನ್ರು ಲಾಭ ನೋಡ್ಬೇಕು ಅನ್ನೋದಕ್ಕೋಸ್ಕರ ಅನ್ಯಾಯ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ ನೋಡಿ, ನಾನೇನ್ ಮಾಡಿದೀನಿ. ಚಿಕ್ಕ ಚಿಕ್ಕ ಬಕೆಟು. ನಾನಿದು ನನ್ ಕೈಯಾರ ಮಾಡ್ದೆ. ನಾನ್ ಯೋಚಿಸ್ದೆ, ನೀವೆಷ್ಟು ದಿನ ಈ ಚಟ್ನಿನ ಬಟ್ಲಲ್ಲಿ ಕೊಡ್ತಿರ್ತೀರಿ ಹೇಳಿ? ಜನರಿಗೆ ಯಾವಾಗ್ಲೂ ಕಡಿಮೆ ಬರ್ತಿರುತ್ತೆ, ಅದಕ್ಕೆ ಬಕೆಟ್ ಮಾಡ್ಬಿಟ್ಟೆ. ರಮಣ್ ಅವನ ಮನೆ ಮುಂದೆ ಹೋಗಿ ಚಿಕ್ಕ ಚಿಕ್ಕ ಬಕೆಟ್ಗಳನ್ನ ನೋಡಿ ಖುಷಿ ಪಡ್ತಾನೆ. ರಾಗಿಣಿ ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿದ್ಲು. ನಾನೊಂದು ತೀರ್ಮಾನ ಮಾಡಿದ್ದೀನಿ. ನಾನು ನೀನು ಇಬ್ಬರಲ್ಲಿ ಸೇರ್ಕೊಂಡು ಒಂದು ಹೊಸ ದೋಸೆ ಅಂಗಡಿನ ಶುರು ಮಾಡುವ. ಹಣ ಏನಾದರೂ ಬೇಕಾದ್ರೆ ಖಂಡಿತ ನಾನು ಅದಕ್ಕೆ ಏರ್ಪಾಟ್ ಮಾಡ್ತೀನಿ. ಎಲ್ಲನೂ ಹೊಸದಾಗಿ ಮಾಡ್ಬೇಕು. ನೀವು ಅವಸರ ಪಟ್ಟು ನಿರ್ಧಾರ ಮಾಡಬೇಡಿ. ಮತ್ತೆ ದುಡ್ಡಿನ ಸಮಸ್ಯೆ ಕೂಡ ಇದೆಯಲ್ಲ. ರಮಣ್ ಅವನ ಸಮಸ್ಯೆಯನ್ನ ತಗೊಂಡು ಊರಿನ ದೊಡ್ಡ ಸಾಹುಕಾರನ ಹತ್ರ ಹೋಗ್ತಾನೆ. ಮತ್ತೆ ಅವನ ಎಲ್ಲ ಸಮಸ್ಯೆಯನ್ನ ಅವ್ರಿಗೆ ಹೋಗಿ ಹೇಳ್ತಾನೆ. ಅರೆ ಬಾ ರಮಣ್, ಬಾ. ಸುಮಾರು ದಿನ ಆದ್ಮೇಲೆ ನಾನು ನಿನ್ನ ನೋಡ್ತಾ ಇದ್ದೀನಿ. ಹೌದು, ಘೂಂಗಟ್ಲಾಲ್ ವ್ಯಾಪಾರ ಹೇಗೆ ನಡೀತಿದೆ? ಅಯ್ಯ, ನಾನು ಅವ್ರ ಜೊತೆ ಕೆಲಸನ ಬಿಟ್ಬಿಟ್ಟೆ. ನಾನು ಇದ್ರ ಬಗ್ಗೆನೇ ಮಾತಾಡಲಿಕ್ಕೆ ನಿಮ್ಮ ಜೊತೆ ಬಂದಿದ್ದೀನಿ. ಹಾಂ, ಹೇಳು. ನಾನು ನಿನಗೆ ಏನು ಸಹಾಯ ಮಾಡಬೇಕು? ನಾನು ಹೊಸದಾಗಿ ಒಂದು ದೋಸೆ ಅಂಗಡಿನ ಶುರು ಮಾಡುವಂತಿದ್ದೀನಿ. ಆದ್ದರಿಂದ ನನಗೆ ಸ್ವಲ್ಪ ಹಣ ಬೇಕಾಗಿದೆ, ಅದಕ್ಕೆ ಬಂದೆ. ಅರೆ, ಇದು ನಿಜವಾಗ್ಲೂ ಒಳ್ಳೆ ವಿಷಯನೇ. ನಾನು ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ಆದರೆ ಅದಕ್ಕೆ ನೀನು ತಿಂಗಳು ನನಗೆ ಸ್ವಲ್ಪ ಹಣನ ಕೊಡಬೇಕಾಗುತ್ತೆ. ಯಾವಾಗ ನೀನು ಪೂರ್ತಿ ಹಣನ ಕೊಡ್ತೀಯೋ ಅಲ್ಲಿಯ ತನಕ. ರಮಣ್ ಜಮೀನ್ದಾರರ ಷರತ್ತುಗಳನ್ನೆಲ್ಲ ಒಪ್ಪಿ ಅವರು ಹೇಳೋದನ್ನ ಕೇಳ್ತಾನೆ. ಮತ್ತೆ ಅವ್ರ ಹತ್ರ ಸ್ವಲ್ಪ ದುಡ್ಡನ್ನ ತಗೊಂಡು ಅವನ ಸ್ವಂತ ಅಂಗಡಿಯನ್ನ ಹಾಕೇ ಬಿಡ್ತಾನೆ. ಇವತ್ತು ನಮ್ಮ ಅಂಗಡಿ ಮೊದಲನೇ ದಿನ. ನನಗಂತೂ ತುಂಬಾ ಭಯ ಆಗ್ತಿದೆ, ಎಲ್ಲ ಹೇಗಾಗುತ್ತೋ ಏನೋ ಅಂತ. ನಮಗೆ ಒಳ್ಳೆಯದೇ ನಡೆಯುತ್ತೆ, ಯಾಕಂದ್ರೆ ನಾವೆಲ್ಲರಿಗೂ ಒಳ್ಳೆಯದೇ ಮಾಡಿದೀವಿ, ಯಾರಿಗೂ ಕಷ್ಟನ ಕೊಟ್ಟಿಲ್ಲ. ವಿಕಾಸ್ಪುರದ ಜನಕ್ಕೆ ಗೊತ್ತಾಗತ್ತೆ ರಮಣ್ ಅವನ ಸ್ವಂತ ಅಂಗಡಿ ಓಪನ್ ಮಾಡಿದಾನೆ ಅಂತ. ಆಗ ಎಲ್ಲ ಘೂಂಗಟ್ಲಾಲ್ನ ಗ್ರಾಹಕರು ರಮಣ್ಣ ಅಂಗಡಿಗೆ ಬರಕ್ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಮೊದಲನೇ ದಿನಾನೇ ಒಳ್ಳೆ ಸಂಪಾದನೆ ಆಯ್ತು. ಬಹಳಷ್ಟು ಜನ ಬಂದಿದ್ರಿಂದ ರಮಣ್ ಮುಖದಲ್ಲಿ ಕಳೆ ಬಂದಿತ್ತು. ಅರೆ ರಮಣಣ್ಣ, ಚಟ್ನಿನ ಕೊಡಿ. ಯಾವಾಗಲೂ ಸ್ವಲ್ಪನೇ ಕೊಡ್ತಿದ್ದೀರಾ? ನಾ ಖಂಡಿತ ಕೊಡ್ತೀನಿ. ಇಲ್ಲಿ ನೋಡು, ಒಳಗೋಗಿ ಚಟ್ನಿ ಮಡಗಿದ್ದೀನಿ ನೋಡು, ಅದೆಲ್ಲದ್ ನಾನು ಒಟ್ಟಿಗೆ ತಗೊಂಡ್ ಬಾ. ಜನಗಳಿಗೆ ರಮಣ್ಣ ದೋಸೆ ಮತ್ತೆ ಚಟ್ನಿ ಎಷ್ಟು ಇಷ್ಟ ಆಯ್ತು ಅಂದ್ರೆ ಮತ್ತೆ ತಗೊಂಡ್ ತಿಂತಾ ಇದ್ರು. ರಮಣ್ ಈ ಉಪಾಯ ಮಾಡ್ದ. ರಾಗಿಣಿ ಮಾಡಿದಂತ ಚಿಕ್ಕ ಚಿಕ್ಕ ಬಕೆಟ್ ಅಲ್ಲಿ ಚಟ್ನಿ ಹಾಕಕ್ ಶುರು ಮಾಡ್ದ. ಅದಕ್ಕೆ ಜನಗಳಿಗೆ ಒಂದೇ ಬಾರಿ ಬಹಳಷ್ಟು ಚಟ್ನಿ ಸಿಗ್ತಾ ಇತ್ತು. ಮತ್ತೆ ಅವರು ಚೀಸಿ ಬಕೆಟ್ ದೋಸೆನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಘೂಂಗಟ್ಲಾಲ್ ಅವನ ಅಂಗಡಿಯಲ್ಲಿ ಊರಿನ ಒಬ್ಬ ಮನುಷ್ಯನನ್ನ ಸೇರ್ಸ್ಕೊಂಡಿದ್ದ. ಮತ್ತೆ ಅವನಿಗೆ ಕಲ್ಬೆರಕೆ ದೋಸೆನ ಮಾಡಕ್ ಹೇಳ್ತಿದ್ದ. ಅರೆ, ಮುಂಚೆನೆ ಬರ್ತಿದ್ದ ಆದಾಯ ಕಡಿಮೆಯಾಗಿದೆ. ಇದರಲ್ಲಿ ನೀನು ಬೇರೆ ಇಷ್ಟು ಸ್ಲೋ ಆಗಿ ಕೆಲಸ ಮಾಡ್ತಿದ್ಯಾ? ಬೇಗ ಮಾಡು. ಅರೆ, ಹೇಗಿದ್ರು ಕಸ್ಟಮರ್ಸ್ ಇಲ್ಲಿಗೆ ಬರಲ್ಲ. ಎಲ್ಲರೂ ರಮೇಶ್ ಹೋಟ್ಲಿಗೆ ಹೋಗಿ ಅಲ್ಲಿಯೇ ದೋಸೆ ತಿಂತಿದ್ದಾರೆ. ಅರೆ, ನೀನು ಒಂಥರ ಏನಾದರೂ ಸ್ಪೆಷಲ್ ಮಾಡ್ಬೋದಲ್ವಾ? ಅವಾಗ ನಮ್ಮ ವ್ಯಾಪಾರ ಇನ್ನೂ ಚೆನ್ನಾಗಿ ನಡೀತಲ್ವಾ? ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಘೂಂಗಟ್ಲಾಲ್ನ ಅಂಗಡಿ ನಡೀಲಿಲ್ಲ.
ಮತ್ತೆ ಒಂದ್ಸತಿ ಕಲಬೆರಕೆ ದೋಸೆ ತಿಂದು ವಿಕಾಸ್ಪುರದ ಜಮೀನ್ದಾರ್ನ ಮಗನಿಗೆ ಹುಷಾರಿಲ್ದೆ ಆಗ್ಬಿಡತ್ತೆ. ಅವನು ದೋಸೆನ ಘೂಂಗಟ್ಲಾಲ್ ಅಂಗಡಿಯಲ್ಲಿ ತಿಂದಿರ್ತಾನೆ. ಜಮೀನ್ದಾರ ಭಯ ಪಟ್ಕೊಂಡ್ ಮನೆಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಮಗ ಒದ್ದಾಡ್ತಿರ್ತಾನೆ. ಅರೆ ಅರೆ ಏನಾಯ್ತು? ನಿನಗೆ ಏನಾಯ್ತಪ್ಪ? ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಘೂಂಗಟ್ಲಾಲ್ ಅಂಗಡಿಯಲ್ಲಿ ದೋಸೆ ತಿಂದಿದ್ದೆ. ನಾನು ಅನ್ಕೊಂಡಿದ್ದೆ ಆ ಅಂಗಡಿಗೆ ಯಾರೂ ಹೋಗೋದಿಲ್ಲ, ಅದಕ್ಕೆ ಹೋದೆ ಅಷ್ಟೇ ಅಪ್ಪ. ನಡೆದಿದ್ದು ನನ್ನಿಂದ ತಪ್ಪಾಗ್ಬಿಡ್ತು. ಡಾಕ್ಟರ್ ಅಂಕಲ್ನ ಕರೀರಿ. ಅವನ ಮಗನ ಈ ಸ್ಥಿತಿಯನ್ನ ನೋಡಿ ಜಮೀನ್ದಾರ ಘೂಂಗಟ್ಲಾಲ್ನ ಅಂಗಡಿಗೆ ಹೋಗ್ತಾನೆ. ಮತ್ತೆ ಅವನ ಹತ್ರ ಹೋಗಿ ಕೋಪದಿಂದ ಹೇಳ್ತಾನೆ, ಇನ್ಮೇಲೆ ಈ ಊರಲ್ಲಿ ಒಂದು ನಾನಿರ್ಬೇಕು, ಇಲ್ಲ ನೀನಿರ್ಬೇಕು. ನಿನ್ನ ಅಂಗಡಿಯಿಂದ ತಿಂದ ದೋಸೆಯಿಂದ ಇವಾಗ ನನ್ನ ಮಗನಿಗೆ ಹುಷಾರಿಲ್ಲ. ಅಯ್ಯೋ, ನನ್ನ ಕ್ಷಮಿಸ್ಬಿಡಿ, ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ. ಇನ್ಮೇಲೆ ಯಾವಾಗಲೂ ಈ ಥರದ ಕಲಬೆರಕೆ ವಸ್ತುಗಳನ್ನ ನಾನು ಮಾರಲ್ಲ. ನೀನು ಮಾಡಿದ ಎಲ್ಲದನ್ನ ಇವಾಗ ಪೊಲೀಸ್ ಜೊತೆ ಹೇಳ್ಬೇಕು. ಬಾ ನನ್ನ ಜೊತೆ. ಜಮೀನ್ದಾರ ಘೂಂಗಟ್ಲಾಲ್ನ ಪೊಲೀಸ್ಗೆ ಒಪ್ಪಿಸ್ಬಿಡ್ತಾನೆ. ಮತ್ತೆ ಕೆಲವೇ ದಿನಗಳಲ್ಲಿ ರಮಣ್ ಜಮೀನ್ದಾರಿಗೆ ಎಲ್ಲ ದುಡ್ಡನ್ನ ವಾಪಸ್ ಕೊಟ್ಬಿಡ್ತಾನೆ. ಮತ್ತೆ ಅವನ ಮಗನಿಗೆ ರೆಸ್ಟ್ ತಗೋ ಅಂತ ಹೇಳ್ತಾನೆ. ಬಹಳ ಖುಷಿಯಿಂದ ರಮಣ್ ಇಡೀ ಮನೆಯವ್ರಿಗೆ ಚೀಸಿ ಬಕೆಟ್ ದೋಸೆನ ತಗೊಂಡು ಹೋಗಿರ್ತಾನೆ. ಮತ್ತೆ ಜಮೀನ್ದಾರ ಅವನಿಗೆ ಸಹಾಯ ಮಾಡಿದ್ದಕ್ಕೆ ಅವನಿಗೆ ಧನ್ಯವಾದ ಹೇಳ್ತಾನೆ. ರಾಗಿಣಿ ಮತ್ತೆ ರಮಣ್ನ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯಕ್ ಶುರುವಾಗುತ್ತೆ. ಮತ್ತೆ ಘೂಂಗಟ್ಲಾಲ್ಗೆ ಅವನ ತಪ್ಪಿಗೆ ಶಿಕ್ಷೆ ಆಗ್ಬಿಡತ್ತೆ.